ಹಾಲು ಮತ ಸಮಾಜದಲ್ಲಿ ಅಂಥ ಒಂದು ವಿಶೇಷತೆ ಏನದೆ ಅನ್ನುವಂಥದ್ದು ಒಂದಿಷ್ಟು ವಿಚಾರ ಮಾಡಿದ್ರೆ, ಇವತ್ತು ಹಾಲು ಕೆಡ್ತದೆ ಆದರೆ ಹಾಲು ಮತ ಎಂದೂ ಕೆಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನಾವು ಇವತ್ತು, ಹಾಗಾಗಿ ಹಾಲು ಮತ ಅದು ನಿಸ್ವಾರ್ಥ ಭಾವನೆಯ ಸಮಾಜ. ಹಾಲು ಮತ ಅಂತಂದರೆ ಅದು ಬಹಳ ಮುಗ್ಧವಾದಂಥ ಸಮಾಜ. ಹೀಗಾಗಿ ಇವತ್ತು ಹಾಲು ಮತ ಸಮಾಜದಲ್ಲಿ ಜನಿಸಿರ್ತಕ್ಕಂಥ ಮಹಾತ್ಮರ ಒಂದು ಸಂಖ್ಯೆಯನ್ನು ನೋಡಿದ್ರೆ ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಜನ ಅಲ್ಲ, ಸಾವಿರ ಸಾವಿರ ಜನ ಶ್ರೇಷ್ಠವಾದಂಥ ಸಂತರು ಉದ್ಭವ ಆಗಿರುವಂಥದ್ದು, ಜನ್ಮ ತಾಳಿರುವಂಥ ಶ್ರೇಷ್ಠ ಸಮಾಜ ಯಾವುದಾದ್ರೂ ಇದ್ದರೆ ಅದು ಹಾಲು ಮತ ಸಮಾಜ ಅನ್ನುವಂಥ ಮಾತನ್ನು. ಹಾಗಾಗಿ ಇವತ್ತು ನಮ್ಮ ಮೂಲ ಪರಂಪರೆಯ ಗುರುಗಳು ಯಲ್ಲಾಲಿಂಗ ಪ್ರಭುಗಳು ಕೂಡ ಹಾಲು ಮತ ಸಮಾಜದಲ್ಲಿ ಜನಿಸಿರುವಂಥವರು. ನಮ್ಮ ಮಧುಗುಂಡ್ ಮಹಾರಾಜ್ ಮೊನ್ನೆ ಒಂದು ಪ್ರವಚನ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇಲ್ಲೇ ಹೇಳ್ಯಾರೋ ಅಥವಾ ಏನು ಬೇರೆ ಕಡೆ ಹೇಳ್ಯಾರೋ ಗೊತ್ತಿಲ್ಲ, ನಾನು ಮೊಬೈಲ್ನಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಾಯಿತು. ಮಹಾತ್ಮರ ಜೀವನದಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಮಹಾತ್ಮರು ಎಲ್ಲರಿಗೆ ನನ್ನವರು ನಮ್ಮವರು ಅನ್ನುವಂಥ ಅಪ್ಪಿಕೊಳ್ಳುವಂಥ ಉದಾರ್ಥ ಭಾವನೆ. ಹೀಗಾಗಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಪಂಚಾಳ ಕುಲದಲ್ಲಿ ಜನಿಸಿದರೆ, ಯಲ್ಲಾಲಿಂಗ ಪ್ರಭುಗಳು ಹಾಲು ಮತದಲ್ಲಿ ಜನಿಸಿದ್ದ ಶ್ರೇಷ್ಠ ಯೋಗಿಗಳು. ಹಾಗಾಗಿ ಯಾರು ಕೂಡ ಒಂದು ಸಮಾಜಕ್ಕೆ ಅಂಟುಕೊಂಡಂಥ ಮಹಾತ್ಮರು ಆಗಿಲ್ಲ. ಇಡೀ ವಿಶ್ವದ ಪ್ರತಿಯೊಂದು ಜೀವರಾಶಿಗಳು ಅವೆಲ್ಲನೂ ಕೂಡ ನನ್ನ ಮಕ್ಕಳು ಅನ್ನುವಂಥ ಉದಾರ್ಥ ಭಾವನೆಯಿಂದ ಬದುಕಿದಂಥ ಗುರುಗಳು. ಹಾಗಾಗಿ ಇವತ್ತು ಅಂಥ ಶ್ರೇಷ್ಠ ಪರಂಪರೆಯಲ್ಲಿ ಇವತ್ತು ಯಲ್ಲಾಲಿಂಗ ಪ್ರಭುಗಳು ಜನ್ಮವನ್ನು ತಾಳಿ ಸಮಾಜದ ಕಾಯಕದಂತೆ ಕುರಿಗಳನ್ನು ಕಾಯ್ದು ತಾಯಿ ತಂದೆ ಒತ್ತಡಕ್ಕೆ ಮದುವೆಯನ್ನಾಗಿ ಮಡದಿಯನ್ನು ಕಳೆದುಕೊಂಡು ವೈರಾಗ್ಯವನ್ನು ತಾಳಿ ಸಿದ್ಧಲಿಂಗ ಪ್ರಭುಗಳ ಆಶೀರ್ವಾದವನ್ನು ಪಡೆದುಕೊಂಡು ಮುಗುಳುಕೋಡು ಮಹಾಮಠವನ್ನು ಸಾಮ್ರಾಜ್ಯವನ್ನು ಮುಗುಳುಕೋಡು ಮಹಾಮಠದ ಭಕ್ತರಿಗಾಗಿ ಒಂದು ಪುಣ್ಯ ತಾಣವನ್ನು ನಿರ್ಮಾಣ ಮಾಡಿ ಇವತ್ತು ಮುಕ್ತಿ ಮಂದಿರ ಮುಗುಳುಕೋಡು ಹೇಗಾಗಿದೆ ಅಂತಂದರೆ, ಮುಗುಳುಕೋಡು ಮಹಾಮಠಕ್ಕೆ ಹೋಗಿ ಒಂದು ಸಲ ನಮಸ್ಕಾರವನ್ನು ಮಾಡಿ ಬಂದರೆ ಮನುಷ್ಯನ ಜೀವನದ ಭವರೋಗವೆಲ್ಲ ನಿವಾರಣೆ ಆಗ್ತದೆ ಅನ್ನುವಂಥ ಪುಣ್ಯ ತಾಣ ಅದು ಮುಗುಳುಕೋಡು. ಯಲ್ಲಾಲಿಂಗ ಪ್ರಭುಗಳು ಮುಗುಳುಕೋಡಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಮುಗುಳುಕೋಡು ಮಠ ಏನು ಸ್ಥಾಪನೆ ಮಾಡಿದ್ದಾರೆ, ಆ ಭೂಮಿ ಯಾವ ಭೂಮಿ ಆಗಿತ್ತು ಅಂದರೆ ರುದ್ರ ಭೂಮಿ ಆಗಿತ್ತು, ಸ್ಮಶಾನದ ಭೂಮಿ ಆಗಿತ್ತು. ಗುರುಗಳ ಆಜ್ಞೆ ಪ್ರಕಾರ ಹೋಗಿ ಸ್ಮಶಾನದಲ್ಲಿ ಮುಗುಳುಕೋಡು ಮಠ ನಿರ್ಮಾಣ ಆಯಿತು. ಒಬ್ಬ ಮಹಾತ್ಮನ ಪಾದ ಸ್ಪರ್ಶದಿಂದ ಒಂದು ಆ ನೆಲ ಯಾವ ರೀತಿ ಪರಿವರ್ತನೆ ಆಗ್ತದೆ, ಆ ಪುಣ್ಯ ಒಂದು ಭೂಮಿ ಯಾವ ಥರ ತನ್ನ ಶಕ್ತಿಯ ಪ್ರಭಾವವನ್ನು ಬೀರ್ತದೆ ಅಂತಂದರೆ, ಮುಗುಳುಕೋಡದ ಯಲ್ಲಾಲಿಂಗ ಪ್ರಭುಗಳು ಹೋಗೋದಕ್ಕಿಂತ ಮುಂಚೆ ಮುಗುಳುಕೋಡು ಮಠ ಸ್ಮಶಾನದ ಭೂಮಿ ಆಗಿತ್ತು. ಆ ಸಂದರ್ಭದಲ್ಲಿ ಊರೊಳಗಿರ್ತಕ್ಕಂಥ ಜನ ಆ ಸ್ಮಶಾನದ ಭೂಮಿಗೆ ಹೋದರು ಅಂತಂದರೆ ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಆ ಭೂಮಿಗೆ ಬಂದು ಮನೆಗೆ ಹೋದರೆ ನಾನು ಸ್ಮಶಾನಕ್ಕೆ ಹೋಗಿ ಬಂದೀನಿ ಅನ್ನೋ ಕಾರಣಕ್ಕಾಗಿ ಮನೆಗೆ ಹೋಗಿ ಸ್ನಾನ ಮಾಡಿ ಬರ್ತಿದ್ರು. ಅದೇ ಮುಂದೆ ಕೆಲವೊಂದು ದಿವಸಗಳ ನಂತರ ಯಲ್ಲಾಲಿಂಗ ಪ್ರಭುಗಳು ಬಂದು ಅಲ್ಲಿ ಪಾದ ಸ್ಪರ್ಶವನ್ನು ಮಾಡಿ ಸಿದ್ಧಲಿಂಗ ಮಹಾರಾಜರ ಹೆಸರಿನ ಮೇಲೆ ಒಂದು ಭವ್ಯವಾದಂಥ ಮಹಾಮಠವನ್ನು ಕಟ್ಟಿದ್ರು. ಅವರ ಪಾದ ಸ್ಪರ್ಶ ಆಯಿತು. ಅದೇ ರುದ್ರಭೂಮಿಗೆ ಸಾವಿರ ಸಾವಿರ ಸಂಖ್ಯೆಯ ಭಕ್ತರು ಹರಿದು ಬರ್ತಿದ್ರು, ನಮಸ್ಕಾರವನ್ನು ಮಾಡ್ತಿದ್ರು. ಯಲ್ಲಾಲಿಂಗ ಪ್ರಭುಗಳು 7 ಕೋಟಿ ಜಪವನ್ನು ಮಾಡಿ ಅವರ ತಪಸ್ಸಿನ ಪುಣ್ಯ ಎಲ್ಲನೂ ಕೂಡ ಆ ನೆಲದಲ್ಲಿ ಕೂಡೀಕರಿಸಿದ್ರು. ಹೀಗೆ ಹೇಗಾಗಿದೆ ಅಂದರೆ, ಮುಂಚೆ ಆ ಜಾಗಕ್ಕೆ ಬರಬೇಕಾದ್ರೆ ಈ ಜಾಗಕ್ಕೆ ಬಂದು ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಈಗ ಹೇಗಾಗಿದೆ ಅಂದರೆ ಮನೆಯಾಗ ಸ್ನಾನ ಮಾಡಿ ಆ ಜಾಗಕ್ಕೆ ಬರುವಂಗಾಗಿದೆ. ಮನೆಯೊಳಗಡೆ ಸ್ನಾನ ಮಾಡಿ ಮಠಕ್ಕೆ ಬರುವಂಥ ಒಂದು
ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂದರೆ ಒಬ್ಬ ಮಹಾತ್ಮ ಪಾದ ಸ್ಪರ್ಶವನ್ನು ಮಾಡಿದ್ರೆ ಒಂದು ಅಪವಿತ್ರವಾಗಿರುವಂಥ ಭೂಮಿನೂ ಕೂಡ ಅದು ಪವಿತ್ರ ಆಗಿದೆ, ಅದು ಕೈಲಾಸ ಆಗಿದೆ ಅನ್ನುವಂಥ ಜೀವಂತ ನಿದರ್ಶನ ನಾವಿವತ್ತು ಕಾಣಬೇಕಾದ್ರೆ ಅದು ಮುಗುಳುಕೋಡು ಮಠಕ್ಕೆ ಬರಬೇಕು. ಅದಕ್ಕೆ ಹಲವು ಮಾತೇನು ನೀನೊಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರಪುತ್ತ, ಸುಲಭ ಶ್ರೀ ಗುರುವೇ ಕೃಪೆಯ. ಅಂಥ ಒಂದು ಮಹಾತ್ಮನಾಗಿರುವಂಥ ಯಲ್ಲಾಲಿಂಗ ಪ್ರಭುಗಳ 7 ಕೋಟಿ ತಪಸ್ಸಿನ ಫಲ ಎಂಥ ಅದ್ಭುತವಾಗಿರುವಂಥ ಶಕ್ತಿಯನ್ನು ಗುರುಗಳು ಹೊಂದಿದ್ರು ಅಂತಂದರೆ ನಿಮಗೆಲ್ಲರೂ ಆಶ್ಚರ್ಯ ಅನ್ನಿಸ್ತದೆ. ಈ ಕಲಿಯುಗದಲ್ಲಿ ಯಾರೂ ಕೂಡ ನಂಬುವುದಿಲ್ಲ.